ದೆಹಲಿಯಲ್ಲಿ ನಡೆಯಲಿದೆ ಕರ್ನಾಟಕ ಕಾಂಗ್ರೆಸ್ಸಿಗರ ಪವರ್ ಶೋ. ಡಿಸೆಂಬರ್ 14ಕ್ಕೆ ದೆಹಲಿಯಲ್ಲಿ ವೋಟ್ ಚೋರಿ ಪ್ರತಿಭಟನೆ ನಡೆಯಲಿದೆ. ನೋಡಿ, ಡಿಸೆಂಬರ್ 14ಕ್ಕೆ ದೆಹಲಿಯಲ್ಲಿ ವೋಟ್ ಚೋರಿ ಪ್ರತಿಭಟನೆ ನಡೆಯಲಿದೆ. ಕಾರ್ಯಕರ್ತರ ಪವರ್ ಶೋಗೆ ಡಿಕೆ ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಬರೋಬ್ಬರಿ 15,000 ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ವಿಶೇಷ ರೈಲಿಗಾಗಿ ಇಲಾಖೆಗೆ ಮನವಿಯನ್ನ ಮಾಡಿತ್ತು ಕಾಂಗ್ರೆಸ್. ಆದರೆ ದೆಹಲಿಗೆ ವಿಶೇಷ ರೈಲು ಸಂಚಾರ ಸಾಧ್ಯ ಇಲ್ಲ ಅಂತ ಇಲಾಖೆ ಹೇಳಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಪರ್ಯಾಯ ವ್ಯವಸ್ಥೆಯನ್ನ ಸಜ್ಜುಗೊಳಿಸುವುದಕ್ಕೆ ಡಿಕೆ ಕರೆ ಕೊಟ್ಟಿದ್ದಾರೆ. ಕರ್ನಾಟಕದಿಂದಲೇ 15,000 ಮಂದಿ ಭಾಗಿಯಾಗುವುದಕ್ಕೆ ಸೂಚನೆಯನ್ನ ಕೊಟ್ಟಿರುವುದು. ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಡಿಕೆಶಿ ಅವರ ಆಪ್ತರು. ದೆಹಲಿಯಲ್ಲಿ ಎಲ್ಲಾ ಸಿದ್ಧತೆಗಳಲ್ಲಿ ನಾಯಕರು ತೊಡಗಿಸಿಕೊಂಡಿದ್ದಾರೆ. ಡಿಸೆಂಬರ್ 14ಕ್ಕೆ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯುತ್ತೆ. ಈ ಪ್ರತಿಭಟನೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರು ಭಾಗಿಯಾಗ್ತಾರೆ. ನೋಡಿ, ವಿಶೇಷ ರೈಲಿಗಾಗಿ ಇಲಾಖೆಗೆ ಕಾಂಗ್ರೆಸ್ ಮನವಿ ಮಾಡಿಕೊಂಡಿತ್ತು. ಒಂದಲ್ಲ ಎರಡಲ್ಲ, ಅಂದರೆ 15,000 ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಕರ್ನಾಟಕದಿಂದಾನೆ. ಈ 15,000 ಮಂದಿಯನ್ನು ದೆಹಲಿಗೆ ಕರ್ಕೊಂಡು ಹೋಗೋ ವಿಚಾರ ಇದೆಯಲ್ಲ, ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲ. ಹಾಗಾಗಿ ಅವರಿಗೆ ಟ್ರೈನ್ ವ್ಯವಸ್ಥೆ ಆಗಬೇಕು. ಒಂದು ಇಡೀ ಟ್ರೈನ್ ಆದರೆ ಆರಾಮಾಗಿ ಕರ್ಕೊಂಡು ಹೋಗ್ಬೋದು ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರ ಲೆಕ್ಕಾಚಾರ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಮನವಿಯನ್ನು ಮಾಡಿಕೊಂಡಿತ್ತಂತೆ ರೈಲ್ವೆ ಇಲಾಖೆಗೆ. ಅದು ಸಾಧ್ಯ ಆಗಲ್ಲ ಅಂತ ರೈಲ್ವೆ ಇಲಾಖೆ ಹೇಳಿದ ನಂತರ ಒಂದು ಪರ್ಯಾಯ ವ್ಯವಸ್ಥೆಗೆ ಈಗ ಡಿ ಕೆ ಶಿವಕುಮಾರ್ ಕರೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ.